ಭೀಕರ ಕಾಲ್ತುಳಿತದ ಸಿಐಡಿ ತನಿಖೆ ಆರಂಭ. ಕಾಲ್ತುಳಿತ ಸ್ಥಳಕ್ಕೆ ಸಿಐಡಿ ತಂಡ ಭೇಟಿ. ಗೇಟ್ ನಂಬರ್ 7, 19, 18, 16, 21 ಬಳಿ ಪರಿಶೀಲನೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದಿಂದ 11 ಮಂದಿ ಅಭಿಮಾನಿಗಳು ಸಾವನ್ನಪ್ಪಿದ ಪ್ರಕರಣ ಈಗಾಗಲೇ ದೇಶಾದ್ಯಂತ ಸುದ್ದಿಯಾಗಿದೆ. ಪ್ರಕರಣದಿಂದ ಸರ್ಕಾರ ಆಘಾತಕ್ಕೆ ಒಳಗಾಗಿದ್ದು ಈಗಾಗಲೇ 4ರನ್ನ ಬಂಧಿಸಲಾಗಿದೆ. ಸರ್ಕಾರ ಸಿಐಡಿ, ಮ್ಯಾಜಿಸ್ಟ್ರೇಟ್ ಹಾಗೂ ನ್ಯಾಯಾಂಗ ತನಿಖೆಗೆ ಆದೇಶ ಕೂಡ ಕೊಟ್ಟಿದೆ. ಪ್ರಕರಣವನ್ನ ಸಿಐಡಿ ಪೊಲೀಸರಿಗೆ ಕಬ್ಬನ್ ಪಾರ್ಕ್ ಪೊಲೀಸರು ಹಸ್ತಾಂತರ ಮಾಡಿದ್ದು ಇಂದಿನಿಂದ ತನಿಖೆ ಆರಂಭಿಸಿದೆ. ಸಿಐಡಿ ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ಕಾಲ್ತುಳಿತ ಪ್ರಕರಣದ ತನಿಖೆ ನಡೆಯಲಿದ್ದು ಡಿವೈಎಸ್ಪಿ ಗೌತಮ್ ಹಾಗೂ ಪುರುಷೋತ್ತಮ್ರನ್ನ ತನಿಖಾ ಅಧಿಕಾರಿಗಳಾಗಿ ನೇಮಕ ಮಾಡಲಾಗಿದೆ. ಕಾಲ್ತುಳಿತ ಉಂಟಾದ ಸ್ಥಳಕ್ಕೆ ಭೇಟಿ ನೀಡಿ ನೂಕುನುಗ್ಗಲು ಉಂಟಾಗಿದ್ದ ಗೇಟ್ ನಂಬರ್ 7, 19, 18, 16, 21 ಬಳಿ ಪರಿಶೀಲನೆ ನಡೆಸಿದ್ದಾರೆ. ಬಂಧನಕ್ಕೊಳಗಾಗಿರುವ ಡಿಎನ್ಎ ಮ್ಯಾನೇಜ್ಮೆಂಟ್ನ 3 ಹಾಗೂ ಆರ್ಸಿಬಿಯ 1 ನ್ಯಾಯಾಂಗ ಬಂಧನದಲ್ಲಿದ್ದು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಇಂದು ಹಾಗೂ ನಾಳೆ ಕೋರ್ಟ್ಗೆ ರಜೆ ಇದ್ದು ಸೋಮವಾರ ಕಸ್ಟಡಿಗೆ ಪಡೆಯಲು ಸಿದ್ಧತೆ ನಡೆದಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತಕ್ಕೆ 11 ಜನ ಬಲಿಯಾದ ಪ್ರಕರಣದ ತನಿಖೆಯನ್ನು ಸಿಐಡಿ ಅಧಿಕಾರಿಗಳು ಈಗ ಮುಂದುವರಿಸಿರುವಂಥದ್ದು. ಈಗಾಗಲೇ ಈ ಪ್ರಕರಣದಲ್ಲಿ DNA ಮ್ಯಾನೇಜ್ಮೆಂಟ್ನ 3 ಅಧಿಕಾರಿಗಳು ಮತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಮಾರ್ಕೆಟಿಂಗ್ ಹೆಡ್ ಆಗಿರುವಂಥ ನಿಖಿಲ್ ಅವರನ್ನು ಬಂಧನ ಮಾಡಿ ಈಗ ಜೈಲಿಗೆ ಕಳಿಸಿರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಹೆಚ್ಚಿನ ತನಿಖೆಗೆ ಅವಶ್ಯಕತೆ ಇದ್ದು ಬಂಧನ ಆಗಿರುವಂಥ 4 ಜನ ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ಸೋಮವಾರದ ನಂತರ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಮತ್ತಷ್ಟು ತನಿಖೆಗೆ ಒಳಪಡಿಸುವ ಸಾಧ್ಯತೆ ಹೆಚ್ಚಿದೆ. ಗಾಯಗೊಂಡವರು 45 ಅಲ್ಲ 65. ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ಬಹಿರಂಗ. ಸಿಐಡಿ ಜೊತೆ ಬೆಂಗಳೂರು ಜಿಲ್ಲಾಧಿಕಾರಿ ಕೂಡ ತನಿಖೆ ಆರಂಭಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರೋ ಜಿಲ್ಲಾಧಿಕಾರಿ ಜಗದೀಶ್ ಗಾಯಗೊಂಡವರ ಬಗ್ಗೆ ತನಿಖೆ ವರದಿ ಪಡೆದುಕೊಂಡಿದ್ದಾರೆ. ಇನ್ನು ಗಾಯಾಳುಗಳ ಸಂಖ್ಯೆಯನ್ನು ಸರ್ಕಾರ ತಪ್ಪಾಗಿ ಹೇಳಿರೋದು ಬಹಿರಂಗವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು 11 ಜನರು ಮೃತಪಟ್ಟಿದ್ದಾರೆ, 45 ಜನರು ಗಾಯಗೊಂಡಿದ್ದಾರೆ ಎಂದು ಹೇಳಿದರು. ಆದರೆ ಅಸಲಿಗೆ ಗಾಯಗೊಂಡವರು ಕೇವಲ 45 ಜನರು ಮಾತ್ರವಲ್ಲ, ಬರೋಬ್ಬರಿ 65 ಮಂದಿ ಕಾಲ್ತುಳಿತದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ಈಗ ಚುರುಕಾಗಿರುವಂಥದ್ದು. ಜಿಲ್ಲಾಧಿಕಾರಿಗಳು ನಗರದಲ್ಲಿ ಯಾವ್ಯಾವ ಖಾಸಗಿ ಆಸ್ಪತ್ರೆಗಳಲ್ಲಿ ಗಾಯಾಳುಗಳು ಟ್ರೀಟ್ಮೆಂಟ್ ಪಡೆದುಕೊಂಡಿದ್ರು ಅದರ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಜೊತೆಗೆ ಗಾಯಾಳುಗಳ ಸಂಖ್ಯೆ 45 ಅಂತೇಳಿ ಮುಖ್ಯಮಂತ್ರಿ ಹೇಳಿದರು. ಆದರೆ ಇವರ ತನಿಖೆಯಲ್ಲಿ 65 ಗಾಯಾಳುಗಳಿರುವಂಥದ್ದು ಪತ್ತೆಯಾಗಿದೆ. 10 ಖಾಸಗಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟನ್ನು ಪಡೆದುಕೊಂಡು ಈಗಾಗಲೇ ಡಿಸ್ಚಾರ್ಜ್ ಆಗಿದ್ದಾರೆ. 45ರಲ್ಲಿ 10 ಜನ ಮಾತ್ರ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇರುವಂಥದ್ದು. ಬೋರಿಂಗಲ್ಲಿ 2 ಕಾಲು ಮುರಿದು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇರುವಂಥದ್ದು. ಇನ್ನು ಉಳಿದಂತೆ ಗಾಯಾಳುಗಳಿಗೂ ಕೂಡ ಜಿಲ್ಲಾಧಿಕಾರಿಗಳು ನೋಟಿಸನ್ನು ಕೊಟ್ಟು ಅವರಿಂದ ಕೂಡ ಮಾಹಿತಿ ಸಂಗ್ರಹ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಮೃತಪಟ್ಟಿರುವಂಥ ಕುಟುಂಬಗಳಿಗೂ ಕೂಡ ನೋಟಿಸ್ ಕೊಟ್ಟು ಅವರಿಂದ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಿ ಇದೇ ತಿಂಗಳು 11ನೇ ತಾರೀಕು ಗಾಯಾಳುಗಳು ಕೂಡ ವಿಚಾರಣೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಕೊಟ್ಟು ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ. 15 ದಿನಗಳ ಒಳಗಡೆ ಜಿಲ್ಲಾಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ದುರಂತಕ್ಕೆ ಸಂಬಂಧಪಟ್ಟಂತೆ ಏನು ಕಾರಣ, ಎಲ್ಲಿ ಲೋಪ ಆಗಿದೆ, ಏನು ಅನ್ನೋದನ್ನ ವರದಿಯನ್ನು ಸಲ್ಲಿಸಲಿಕ್ಕೆ ಈಗ ಮುಂದಾಗ್ತಿದ್ದಾರೆ. ಗಾಯಾಳುಗಳಿಗೂ ನೋಟಿಸ್ ಜಾರಿ. ಕಾಲ್ತುಳಿತದ ವಿವರಣೆಗೆ ಸೂಚನೆ. ಇನ್ನು ಬೆಂಗಳೂರಿನ 4 ಆಸ್ಪತ್ರೆಗಳಿಂದ ಜಿಲ್ಲಾಧಿಕಾರಿ ಜಗದೀಶ್ ವಿವರಣೆ ಪಡೆದುಕೊಂಡಿದ್ದಾರೆ. ಬೌರಿಂಗ್, ಪೋರ್ಟಿಸ್, ಮಣಿಪಾಲ್ ಮತ್ತು ವೈದೇಹಿ ಆಸ್ಪತ್ರೆಗಳಲ್ಲಿ ಎಷ್ಟು ಗಾಯಾಳುಗಳು ಅಡ್ಮಿಟ್ ಆಗಿದ್ರು, ಎಷ್ಟು ಮಂದಿ ಡಿಸ್ಚಾರ್ಜ್ ಆದ್ರು ಮತ್ತು ಎಷ್ಟು ಡೆತ್ ಆಗಿದೆ, ಘಟನೆಗೆ ಕಾರಣ ಏನು ಅಂತ ಮಾಹಿತಿ ಪಡೆದುಕೊಂಡಿದ್ದಾರೆ. ಕಾಲ್ತುಳಿತ ಹೇಗಾಯಿತು, ಏನೇನಾಯಿತು ಅನ್ನೋ ಮಾಹಿತಿ ಸಂಗ್ರಹಕ್ಕೆ 25ಕ್ಕೂ ಹೆಚ್ಚು ಗಾಯಾಳುಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಬೌರಿಂಗ್ ಆಸ್ಪತ್ರೆ, ಪೋರ್ಟಿಸ್ ಆಸ್ಪತ್ರೆ, ಜೊತೆಗೆ ಮಣಿಪಾಲು, ವಿಕ್ರಮು ಇಂತಹ ವೈದ್ಯಕೀಯ ಆಸ್ಪತ್ರೆಗಳಿಂದ ಸ್ಟೇಟ್ಮೆಂಟನ್ನು ಪಡೆದುಕೊಳ್ಳೋದಷ್ಟೇ ಅಲ್ಲದೆ ಅವರಿಂದನೂ ಕೂಡ ಏನು ಕಾರಣ ಅನ್ನೋದನ್ನು ಕೂಡ ಪತ್ತೆ ಹಚ್ತಾ ಇದೆ ಜಿಲ್ಲಾಧಿಕಾರಿಗಳು. ಇದನ್ನು ಹೊರತುಪಡಿಸಿ ಕೂಡ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೂಡ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇರುವಂಥದ್ದು. ಮೃತರಿಗೆ ಪರಿಹಾರ ಕೊಡುವ ವಿಚಾರವಾಗಿ ಮತ್ತು ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು, ಪ್ರೈವೇಟ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಪಡೆದಿರೋರಿಗೆ ವೆಚ್ಚವನ್ನು ಭರಿಸೋದಕ್ಕೂ ಕೂಡ ವೈದ್ಯಕೀಯ ಶಿಕ್ಷಣ ಇಲಾಖೆ ಈಗಾಗಲೇ ಆ ಇಲಾಖೆಯಿಂದ ಕೂಡ ಮಾಹಿತಿ ಸಂಗ್ರಹ ಆಗ್ತಾ ಇರುವಂಥದ್ದು. ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ಎಲ್ಲವನ್ನೂ ಕೂಡ ತನಿಖೆಯನ್ನು ಮಾಡಿ ಮಾಹಿತಿ ಸಂಗ್ರಹಕ್ಕೆ ಮುಂದಾಗ್ತಾ ಇದ್ದಾರೆ. 11ನೇ ತಾರೀಕು ಗಾಯಾಳುಗಳ ವಿಚಾರಣೆಯನ್ನು ಕರೆದಿದ್ದು ಅಲ್ಲಿ ಯಾವ ರೀತಿಯಾಗಿ ಮಾಹಿತಿ ಸಂಗ್ರಹ ಆಗುತ್ತೆ, ಈಗಾಗಲೇ ಸರ್ಕಾರದ ನಿರ್ಲಕ್ಷ್ಯ, ಭದ್ರತಾ ಲೋಪ ಅನ್ನುವಂಥದ್ದೆಲ್ಲವೂ ಕೂಡ ಕೇಳಿದೆ. ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗಿರುವಂಥದ್ದು. ಈ ಮ್ಯಾಜಿಸ್ಟ್ರೇಟ್ ತನಿಖೆ ಆದ ಬಳಿಕ ಯಾವ ರೀತಿಯಾಗಿ ವರದಿ ಸಲ್ಲಿಕೆ ಆಗುತ್ತೆ, ಇದಕ್ಕೆ ಏನು ಕಾರಣ, ಜೊತೆಗೆ ಮೃತಪಟ್ಟವ್ರಿಗೆ ಇನ್ನೂ ಕೂಡ ಪರಿಹಾರ ಕೊಟ್ಟಿಲ್ಲ, ಯಾವಾಗ ಸರ್ಕಾರ ಕೊಡುತ್ತೆ,
ಈ ತನಿಖೆ ನಂತರ ಕೊಡುತ್ತಾ ಏನಾಗ್ಬೋದು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ಇಬ್ಬರು ಮಾತ್ರ ಚಿಕಿತ್ಸೆ ಪಡೆಯುತ್ತಿದ್ದು ಉಳಿದೆಲ್ಲ ಗಾಯಾಳುಗಳು ಡಿಸ್ಚಾರ್ಜ್ ಆಗಿದ್ದಾರೆ. ಇಬ್ಬರು ಅಭಿಮಾನಿಗಳು ಪದವಿ ವಿದ್ಯಾರ್ಥಿಗಳಾಗಿದ್ದು ಕೆಆರ್ಪುರಂ ಹಾಗೂ ಚಿಕ್ಕಮಗಳೂರು ಮೂಲದ ನಿವಾಸಿಯಾಗಿದ್ದಾರೆ. ಕಾಲ್ತುಳಿತದಲ್ಲಿ ಇಬ್ಬರು ಅಭಿಮಾನಿಗಳ ಕಾಲು ಮುರಿದಿತ್ತು. ಬಟ್ ಗೌರ್ಮೆಂಟ್ ಅವರು ರ್ಯಾಲಿ ಇದೆ ಅಂತ ಹೇಳಿದ್ರು. RCB ಅವರು ಸುಮ್ಮನೆ ಪೋಸ್ಟ್ ಹಾಕಿದ್ರು. ಸೊ ಅರೌಂಡ್ 3:30ವರೆಗೂ ಸ್ಟೇಡಿಯಮ್ಗೆ ಹೋಗಿದ್ವಿ. ಪೊಲೀಸರು ಸುಮ್ಮನೆ ಬೇಕಾಬಿಟ್ಟು ಲಾಠಿ ಚಾರ್ಜ್ ಆ ಥರ ಮಾಡ್ತಿದ್ರು. ಈಗ ನಾನು ಮುಂದಕ್ಕೆ ಹೋದೆ, ಆವಾಗ ಹಿಂದ್ಗಡೆಯಿಂದ ಕ್ರೌಡು ತಳ್ತು. ಸ್ಟೇಡಿಯಮ್ ಅವರು ಏನು ಇನಿಷಿಯೇಟಿವ್ ತಂದಿರಲಿಲ್ಲ. ಸೊ ಆವಾಗ ಬ್ಯಾರಿಕೇಡ್ ನನ್ನ ಕಾಲ ಮೇಲೆ ಬಿತ್ತು. ನನ್ನ ಬ್ಯಾರಿಕೇಡ್ ಮೇಲೆ ಫುಲ್ ಜನಗಳೆಲ್ಲ ಬಿದ್ದರು. ಸೊ ಅದರಿಂದ ಲೆಗ್ ಫ್ರ್ಯಾಕ್ಚರ್ ಆಯಿತು. ಅವರು ಸತ್ತವರಿಗೆ ಏನೋ ಕಾಂಪನ್ಸೇಷನ್ ಕೊಡ್ತಾರೆ 10 lakhs. ಬಟ್ ನಮಗೆ ಆಫ್ಟರ್ 2-3 months ಏನು ಗೊತ್ತಿಲ್ಲ. ಬಟ್ ನಮಗೂ ಕಾಂಪನ್ಸೇಷನ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಅದು ಸಿದ್ದರಾಮಯ್ಯ ಅವರು ಹೇಳಿರೋದು ಬರೀ 3 to 4K ಮೆಂಬರ್ಸ್ ಬರ್ತಾರೆ ಅಂತ. ಬಟ್ ಅಲ್ಲಿ ಬಂದಿದ್ದೆ 2 to 3 lakhs ಮೆಂಬರ್ಸ್ ಬಂದಿರು. ಸರ್ ಅದೇ ಸರ್ಕಾರ ಅವರು ಇನಿಷಿಯೇಟಿವ್ ತಂದಿರಲಿಲ್ಲ. ಲೈಕ್ ಒಳ್ಳೆ ಸೆಕ್ಯೂರಿಟಿ ಫೋರ್ಸ್ನೂ ಹಾಕಿರಲಿಲ್ಲ. ಸರ್ ಬಟ್ ಗೌರ್ಮೆಂಟ್ ಏನಂದರೆ ಈ ಥರ ಡೆತ್ ಆಗಿರೋರಿಗೆ 10 lakh ಕಾಂಪನ್ಸೇಷನ್ ಕೊಡ್ತಾರೆ. ಬಟ್ ನಮಗೆ ಮೇಜರಾಗಿ ಇಂಜುರಿ ಆಗಿದೆ, ಫ್ರ್ಯಾಕ್ಚರ್ ಆಗಿದೆ. ಸೊ ನಮಗೂ ಕಾಂಪನ್ಸೇಷನ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಅವ್ರಿಗೆ ಮಾತ್ರ ಕೊಡ್ತಾರೆ, ನಮ್ಗೆ ಏನಾರು ಕೊಟ್ಟರೆ ವೆರಿ ಹೆಲ್ಪ್ಫುಲ್ ಆಗುತ್ತೆ. ಒಟ್ನಲ್ಲಿ ಕಾಲ್ತುಳಿತ ಪ್ರಕರಣದ ತನಿಖೆಯನ್ನ ಸಿಐಡಿ ತಂಡ ಚುರುಕುಗೊಳಿಸಿದೆ. ಇನ್ಯಾರ ತಲೆದಂಡವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.